ಪದ್ಧತಿ ನಮ್ಮ ಹಿಂದೂ ಸಂಪ್ರದಾಯದಂಗೆ ಅವರ ಮನೆಯಲ್ಲಿ ನಮ್ಮ ಒಕ್ಕಲಿಗರ ಸಂಪ್ರದಾಯದಲ್ಲಿ ಯಾವ ರೀತಿ ಇರ್ತದೆ ಅವರನ್ನ ಶ್ರೀಗಂಧ ಅವರೇ ಗಂಧ ರೈತರು ಬೆಳಿಬೇಕು ಅಂತ ಕೊಟ್ಟಂತ ಒಂದು ಕಾನೂನನ್ನು ತೆಗೆದುಕೊಂಡು ಬಂದವರು. ಆ ಶ್ರೀಗಂಧ ಕರ್ನಾಟಕ ಸರ್ಕಾರದಿಂದ ಏರ್ಪಾಡಾಗಿದೆ. ಆ ಸರ್ಕಾರದಿಂದ ಅದು ಶ್ರೀಗಂಧದಲ್ಲಿ ಅವ್ರನ್ನ ಸುಡುವಂತ ಒಂದು ಪದ್ಧತಿಯನ್ನು ಇಟ್ಕೊಂಡು ಮಧ್ಯದಲ್ಲಿ ದಯವಿಟ್ಟು ಮಂಡ್ಯದ ಮಹಾಜನತೆ ತಪ್ಪು ತಿಳ್ಕೊಳ್ಬಾರ್ದು. ಇಲ್ಲಿ ಅವರ ಸ್ವಂತ ಜಾಗದಲ್ಲೇ ಇದನ್ನು ನಾವು ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ ತೀರ್ಮಾನ ಕುಟುಂಬ ಮಾಡಿದೆ. ಸೊ ಅದಕ್ಕೆ ತಾವೆಲ್ಲ ಬಂದು ಇಲ್ಲೇ ದರ್ಶನ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. 3 ಗಂಟೆ ಸರ್ಕಾರದ ಗೌರವದೊಂದಿಗೆ 3 ಗಂಟೆಗೆ ಅಲ್ಲಿವರೆಗೂ ಕೂಡ ನಾವು ಅವಕಾಶ ಮಾಡ್ತೀವಿ. 1 ಅವರಲ್ಲಿ ಕಂಪ್ಲೀಟ್ ಸಾಧು ಸಂತರು ಬರ್ಬೋದು, ವಿರೋಧ ಪಕ್ಷದ ಎಲ್ಲ ಪಕ್ಷದ ನಾಯಕರುಗಳು ಬರ್ಬೋದು, ಎಲ್ಲ ರಂಗದ ಬರ್ಬೋದು, ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲ ಶಾಸಕರಿಗೆಲ್ಲ ಸ್ಪೆಷಲ್ ಫ್ಲೈಟ್ ಅಲ್ಲಿ ಎಲ್ಲ ಕೂಡ ಅವರು ಕೂಡ ಬೆಳಗಾವಿದೆಲ್ಲ ಹೊರಟಿದ್ದಾರೆ. ನಾನು ಅದನ್ನ ಈಗ ಮಾತಾಡೋದು ಬೇಡ, ಇದು ಜಾಸ್ತಿ ಆಗೋಗ್ತದೆ. ನಾನು ಬೇರೆ ಸಂದರ್ಭದಲ್ಲಿ ಅವರ ಬದುಕಿನ ನೆನಪು, ರಾಜಕಾರಣದ ನೆನಪು, ವೈಯಕ್ತಿಕವಾದ ನೆನಪು, ನನ್ನ ಬೆಳವಣಿಗೆ, ಅವರ ರಾಜಕಾರಣದ ಸಂಕಟದಲ್ಲಿ ನಾನು ಎಲ್ಲಿದ್ದೆ, ನನ್ನ ಸಂಕಟದಲ್ಲಿ ಅವ್ರು ಹೇಗಿದ್ದರು, ಅದೆಲ್ಲ ಕೂಡ ನಾನು ಬಿಡಿಸಿ, ಜೊತೆಗೆ ಈಗ ನಾನು ಒಂದು ಕುಟುಂಬದ ಸದಸ್ಯನು ಕೂಡ ಆಗಿದ್ದೀನಿ. ಅದೆಲ್ಲ ಕೂಡ ನಾನು ಬೇರೆ ಸಂದರ್ಭದಲ್ಲಿ ನಾನು ಅವ್ರ ಧರ್ಮಪತ್ನಿ ಅವರ ಮಕ್ಕಳು ತೀರ್ಮಾನ ಮಾಡಿ ತಿಳಿಸ್ತಾರೆ. ಪದ್ಧತಿ ನಮ್ಮ ಹಿಂದೂ ಸಂಪ್ರದಾಯದಂಗೆ ಅವರ ಮನೆಯಲ್ಲಿ ನಮ್ಮ ಒಕ್ಕಲಿಗರ ಸಂಪ್ರದಾಯದಲ್ಲಿ ಯಾವ ರೀತಿ ಇರ್ತದೆ ಅವರನ್ನ ಶ್ರೀಗಂಧ ಅವರೇ ಗಂಧ ರೈತರು ಬೆಳಿಬೇಕು ಅಂತ ಕೊಟ್ಟಂತ ಒಂದು ಕಾನೂನನ್ನು ತೆಗೆದುಕೊಂಡು ಬಂದವರು. ಆ ಶ್ರೀಗಂಧ ಕರ್ನಾಟಕ ಸರ್ಕಾರದಿಂದ ಏರ್ಪಾಡಾಗಿದೆ. ಆ ಸರ್ಕಾರದಿಂದ ಅದು ಶ್ರೀಗಂಧದಲ್ಲಿ ಅವ್ರನ್ನ ಸುಡುವಂತ ಒಂದು ಪದ್ಧತಿಯನ್ನ ಇಟ್ಕೊಂಡು ನಾನು ಯಾರ ಹತ್ರನೂ ನಾನು ಮಾತಾಡೋಕ್ಕೆ ನಾನು ಫೋನೇ ಎತ್ತಕ್ಕಾಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾತ್ರ ನನಗೆ ಫೋನಲ್ಲಿ ಮಾತಾಡಿ ನನ್ನ ಹತ್ರ ಸಿದ್ಧಿಸಿದ್ರು. ಅವರ ಧರ್ಮಪತ್ನಿಯವ್ರ ಹತ್ರ ಕೂಡ ಪ್ರೇಮಾ ಕೃಷ್ಣ ಅವ್ರ ಹತ್ರ ಕೂಡ ಅವರು ಮಾತಾಡಿದ್ರು. ನಾನು ಮಿಕ್ಕಿದ್ದು ನನ್ನ ಫೋನಲ್ಲಿ ನಾನು ಬರೀ ಈ ಅರೇಂಜ್ಮೆಂಟ್ಸ್ ಎಲ್ಲ ಇದ್ದೆ, ಬೆಳಗ್ಗೆಯಿಂದ ಟ್ರಾವೆಲಲ್ಲಿದ್ದೆ, ಅದನ್ನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗ್ತಾ